ನಮಸ್ಕಾರ. ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹುಸೇನ್ ಅವರು 6 ವರ್ಷದಿಂದ ಇಫ್ತಾರ್ ಕೊಟ್ಟ ಅನ್ನೋ ಎಲ್ರಿಗೂ ಹಿಂದೂ ಮುಸ್ಲಿಂ ಎಲ್ರಿಗೂ ಒಂದೇ ಸಮಯವಾಗಿ ಎಲ್ರಿಗೂ ಒಂದು ಊಟನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಇಫ್ತಾರ್ ಕೊಟ್ಟ ಅಂತಾರೆ. ಇದಕ್ಕೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಬೆಳಗ್ಗೆ ಸೆಹರಿ 4:15 ಮತ್ತೆ ಸಾಯಂಕಾಲ 6:15 ಉಪವಾಸ ಟೈಮ್ನಲ್ಲಿ 7 ಗಂಟೆಗೆ ಎಲ್ಲರೂ ಇಫ್ತಾರ್ ಕೊಟ್ಟ ಅಂತಾರೆ. ಇದಕ್ಕೆ ಇಫ್ತಾರ್ ಕೊಟ್ಟರೆ ಎಲ್ಲರೂ ಹಿಂದೂ ಮುಸ್ಲಿಂ ಬಾಯ್ ಒಂದೇ. ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ನಮ್ಮ ಹುಸೇನ್ ಅವರು ಫಸ್ಟ್ ಇದೇ 6ನೇ ವರ್ಷದಿಂದ ಮೊದಲು 6 ವರ್ಷದಿಂದ ಇದೇ ತರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರಿಗೂ ಕರೀತಾರೆ. ಅವರು ಭೇದ ಭಾವ ಏನಿಲ್ಲ, ಹಿಂದೂ ಮುಸ್ಲಿಂ ಭೇದ ಭಾವ ಏನಿಲ್ಲ. ಇದರಲ್ಲಿ ಎಲ್ಲರಿಗೂ ಇದರಲ್ಲಿ ಭಾಗವಹಿಸಿದ್ರು ನಮ್ಮ ಹುಸೇನ್ ಅವರು, ಮತ್ತೆ ಸತೀಶ್, ಮತ್ತೆ ರಹಮತ್, ಮತ್ತೆ ಫಯ್ಯು, ಮತ್ತೆ ನಮ್ಮ ಜುಬೇರು, ಮತ್ತೆ ಅಕ್ಕು ಎಲ್ರು ಮಾತಾಡಿ. ಮಾಧ್ಯಮ ಮಿತ್ರರೇ, ಏನಿವತ್ತು ನಮ್ಮ ಒಂದು ಕನ್ನಡ ಸೇನಾನಿ ಈ ಮುಳಬಾಗಲ್ ತಾಲೂಕಿನ ಸಮಾಜ ಸೇವಕರು ಕನ್ನಡ ಸಂಘದಲ್ಲಿ ಅಭೂತಪೂರ್ವವಾಗಿ ಹೆಸರನ್ನು ಪಡಿತಾ ಇರ್ತಕ್ಕಂಥ ನಮ್ಮ ಸಹೋದರ ಹುಸೇನ್ ರವರ ಒಂದು ಕುಟುಂಬದಲ್ಲಿ ರಂಜಾನ್ ಹಬ್ಬದ ಒಂದು ಇಫ್ತಿಯಾರ್ ಕೂಟವನ್ನ ಆಚರಣೆ ಮಾಡತಕ್ಕಂಥ ಒಂದು ಸಂದರ್ಭಕ್ಕೆ ನಮ್ಮಗಳೆಲ್ಲರನ್ನು ಕರೆದು ಇಲ್ಲಿ ಇಫ್ತಿಯಾರ್ ಕೂಟವನ್ನ ನಡೆಸ್ಕೊಡ್ಬೇಕು ಅಂತೇಳಿ ಕೇಳಿದಾಗ ನಾವು ಯಾವುದೇ ಒಂದು ರೀತಿಯ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಸಹ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಬಂದಿದ್ದೀವಿ. ಭಾಗಿಯಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಏನು ಮಹಮ್ಮದ್ ಪೈಗಂಬರರ ಒಂದು ಆದೇಶಗಳೇನಿದ್ದಾವೆ, ಆ ಆದೇಶದ ಜೊತೆಗೆ ಕುರಾನು ಸಿಕ್ಕಿರ್ತಕ್ಕಂಥ ಒಂದು ತಿಂಗಳು ಇದು ರಂಜಾನ್ ತಿಂಗಳು. 1400 ವರ್ಷಗಳ ಇತಿಹಾಸದಲ್ಲಿ ರಂಜಾನ್ ಹಬ್ಬ ಅಂತಂದ್ರೆ ನಾವು ಲೇಟೆಸ್ಟ್ ಆಗಿ ಮಾತಾಡ್ತಕ್ಕಂಥದ್ದು ರಂಜಾನ್ ಅಂತೀವಿ. ಹಳಗನ್ನಡಕ್ಕೆ ಹೋದ್ರೆ ರಂಜಾನ್ ಅಂತೀವಿ. ರಂಜಾನ್ ಅಂತಂದ್ರೆ ದಾನ ಮಾಡ್ತಕ್ಕಂಥ ಒಂದು ವಿಶೇಷವಾದ ಹಬ್ಬ ಇದು. ಈ ರಂಜಾನ್ ಹಬ್ಬದಲ್ಲಿ ಶ್ರೀಮಂತರು ಬಡವರಿಗೆ ದಾನ ಮಾಡ್ತಕ್ಕಂಥ ಒಂದು ತಿಂಗಳು. ತನ್ನ ಮನಸ್ಸುಗಳನ್ನ ಪರಿಶುದ್ಧವಾಗಿ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ತಿಂಗಳು ಇದು. ಬೆಳಿಗ್ಗೆ 4 ಗಂಟೆ ಸಮಯಕ್ಕೆ ಇವರು ಊಟ ತಿಂಡಿ ನೀರು ಸೇವಿಸಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಈ ಒಂದು ಊಟ ತಿಂದು ಕೈ ಮುಗಿಸ್ತಕ್ಕಂಥ ಒಂದು ಇದನ್ನು ತಗೊಂಡು ಸಂಜೆವರೆಗೂ ಉಪವಾಸ ಇದ್ದು ಆ ಉಪವಾಸವನ್ನ ಜನರ ಬಳಿಗೆ ಕೊಂಡೊಯ್ತಕ್ಕಂಥದ್ದು, ದೇವರಿಗೆ ತನ್ನ ಹೃದಯದಲ್ಲಿರ್ತಕ್ಕಂಥ ಒಂದು ಶುದ್ಧ ಮನಸ್ಸುಗಳನ್ನ ದೇವರಿಗೆ ಅರ್ಪಣೆ ಮಾಡಿ ಇಂಥ ಒಂದು ಇಫ್ತಿಯಾರ್ ಕೂಟಗಳನ್ನ ನಡೆಸ್ಕೊಟ್ಟು ಶ್ರೀಮಂತರಿಂದ ಬಡವರಿಗೆ ಸಿಗ್ತಕ್ಕಂಥ ಒಂದು ಏನು ಈ ದಾನ ಅಂತಕ್ಕಂಥ ಒಂದು ದಾನವನ್ನ ಈ ಇಫ್ತಾರ್ ಕೂಟದ ಮುಖಾಂತರ ದಾನ ಮಾಡಿ ತನ್ನ ಸಿರಿವಂತಿಕೆಯನ್ನ ಕಡುಬಡವನಾಗಿರ್ತಕ್ಕಂಥ ನನಗೂನು ಕರುಣಿಸು ದೇವ ಅಂತೇಳಿ ಕೇಳ್ತಕ್ಕಂಥ ಒಂದು ರಂಜಾನ್ ತಿಂಗಳು ಇದು. ಅಂತ ಒಂದು ರಂಜಾನ್ ಹಬ್ಬದಲ್ಲಿ ಇಫ್ತಿಯಾರ್ ಕೂಟಕ್ಕೆ ನಮ್ಮನ್ನೆಲ್ಲರನ್ನು ಕರೆಸಿ ಈ ಒಂದು ಇಫ್ತಿಯಾರ್ ಕೂಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಒಂದು ಹುಸೇನ್ ರವರ ಕುಟುಂಬಕ್ಕೆ ಮತ್ತೆ ಹುಸೇನ್ ರವರಿಗೆ ಇನ್ನಷ್ಟು ಸಂಘಟನೆ ಕಟ್ಟತಕ್ಕಂಥ ಶಕ್ತಿ ಆ ದೇವರು ಕೊಡ್ಲಿ. ಹುಸೇನ್ ರವರ ಕುಟುಂಬಕ್ಕೂ ಅಷ್ಟೇ ಒಂದು ಒಳ್ಳೆ ಆಶೀರ್ವಾದ ನೀಡಿ ವರ್ಷಾನುಗಟ್ಲೆ ಈ ಒಂದು ಬಡತನ ಹೋಗಲಾಡಿಸಿ ಸಿರಿತನವನ್ನ ಕೊಟ್ಟು ಇನ್ನಷ್ಟು ಇಂಥ ಒಂದು ಇಫ್ತಿಯಾರ್ ಕೂಟಗಳನ್ನ ಮಾಡೋ ಮಟ್ಟಕ್ಕೆ ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ಕೊಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ಈ ದಿನ ನಮ್ಮ ಆತ್ಮೀಯರಾದಂತ ಹುಸೇನ್ ರವರು ಕರ್ವೆ ತಾಲೂಕಿನ ಅಧ್ಯಕ್ಷರು. ಅವರು ಕಿಲಾಗಾಣೆಯಲ್ಲಿ ಹುಟ್ಟಿ ನಮಗೆಲ್ಲ ಚಿಕ್ಕಂದ್ರಿಂದ ಚಿರಪರಿಚಿತರು. ಅವರು ಚಿಕ್ಕಂದ್ರಿಂದಲೂ ಸ್ನೇಹ ಭಾವವನ್ನು ಬೆಳೆಸಿಕೊಂಡು ಎಲ್ಲಾ ಧರ್ಮಗಳ ಜೊತೆ ಎಲ್ಲರ ಜೊತೆ ಸ್ನೇಹಪೂರ್ವಕವಾಗಿ ಸೌಹಾರ್ದಯುತವಾಗಿ ಅವರು ಒಂದು ಜೀವನವನ್ನು ಸಾಗಿಸ್ಕೊಂಡ್ ಬರ್ತಾ ಇದ್ದಾರೆ. ಈ ನಡುವೆ ಅವರು
ತುಂಬಾ ಸಂತೋಷ ಆಗುತ್ತೆ ಅವ್ರನ್ನ ಕಂಡಾಗ. ಎಲ್ರನ್ನೂ ಆತ್ಮೀಯವಾಗಿ ಯಾರು ಸಂಕಷ್ಟದಲ್ಲಿರೋದಾರೋ ಅವ್ರ ಜೊತೆ ಒಬ್ಬ ಅಣ್ಣನಾಗಿ ತಮ್ಮನಾಗಿ ಎಲ್ಲರ ಜೊತೆ ಬೆರ್ತು ಎಲ್ಲಿ ಒಂದು ಸಂಕಷ್ಟ ಏನೇ ಒಂದು ಅವಘಡ ಏನೇ ಒಂದು ಅಲ್ಲಿ ಅವರ ಉಪಸ್ಥಿತಿ ಅವರ ಒಂದು ಬಲ ಬೇಕೋ ಅಲ್ಲಿ ಅವರು ಬಂದು ಅವರ ಎಲ್ರಿಗೂ ಅವರ ಒಂದು ಸಹಮತವನ್ನು ತೋರಿ ಆ ಒಂದು ಕಷ್ಟಕರವಾದ ಸಂಘರ್ಷ ಸ್ಥಿತಿಯನ್ನ ಹರಿತು ಅದನ್ನ ಯಾವ ರೀತಿ ಇತ್ಯರ್ಥಪಡಿಸ್ಬೇಕು ಅನ್ನೋದನ್ನ ಮನಗಂಡು ಅವರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಚಿಕ್ಕ ಉದಾಹರಣೆ, ನಮ್ಮ ವಿರೂಪಾಕ್ಷ ರಸ್ತೆಯಲ್ಲಿ ಕೆರೆ ಇದ್ರ ಮೇಲೆ ಈ ಓಡಾಟ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಮಳೆಗಾಲ ಬಂದ್ರೆ ಸುಮಾರು ಜನ ಅಲ್ಲಿ ಅವಘಡಗಳು ಸಂಭವಿಸ್ತಾ ಇದ್ವು. ಅದನ್ನ ಅರ್ತು ಅಲ್ಲೇ ಪ್ರತಿಭಟನೆ ಮಾಡಿ ಅಲ್ಲಿ ಅದನ್ನ ಸರಿಪಡಿಸೋವರೆಗೂ ಬರ್ಲಿಲ್ಲ. ಯಾವುದೇ ಒಂದು ಸಂಕಷ್ಟ ಎದುರಾದಾಗ ಅವರ ಧೈರ್ಯವಾಗಿ ಅದನ್ನ ಮೆಟ್ಟಿ ನಿಂತು ಎಲ್ಲರ ಜೊತೆನೂ ಬೆರೀತಾರೆ. ಇವತ್ತು ನಮ್ಮನ್ನೆಲ್ಲ ಕರೆದು ಹಿಂದೂ ಮುಸ್ಲಿಂ ಯಾವುದೇ ಧರ್ಮ ಇರಲಿ ಎಲ್ಲಾ ಧರ್ಮಗಳವರನ್ನು ಇಲ್ಲಿ ಕರೆದು ಒಂದು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿ ಇಲ್ಲೆಲ್ಲರೂ ನಾವೆಲ್ಲ ಒಂದು ಅನ್ನೋದನ್ನ ಅವ್ರು ಸಾಬೀತು ಮಾಡಿರ್ತಾರೆ. ಅವ್ರನ್ನ ತುಂಬಾ ಒಬ್ಬ ತಮ್ಮನಾಗಿ ನಾನು ಅವ್ರನ್ನ ಅನಾದಿ ಕಾಲದಿಂದ ಚಿಕ್ಕಂದಿನಿಂದಲೂ ನಾವು ನೋಡ್ಕೊಂಡ್ ಬರ್ತಾ ಇದ್ದೀವಿ. ತುಂಬಾ ಸಂತೋಷ ಆಯ್ತು. ಅವರು ಭಗವಂತ ಇನ್ನಷ್ಟು ಅವ್ರಿಗೆ ಎತ್ತರಕ್ಕೆ ಬೆಳೆಯಕ್ಕೆ ಆ ಭಗವಂತರ ಆಶೀರ್ವಾದ ಮಾಡ್ಲಿ ಅಂತ ಪ್ರಾರ್ಥಿಸ್ತಾ ಇದೀವಿ. ಇದನ್ನೆಲ್ಲ ನೋಡಿದಾಗ ಇಷ್ಟು ಜನ ಬಂದು ಯಾವುದೇ ಒಂದು ಪಕ್ಷ ಯಾವುದೇ ಒಂದು ಧರ್ಮ ಅನ್ನೋದಿಲ್ಲ, ಎಲ್ಲಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನೂ ಕರೆದು ಈ ಇಫ್ತಾರ್ ಕೂಟದಲ್ಲಿ ಏರ್ಪಡಿಸಿ ಎಲ್ಲರ ಒಂದು ಸ್ನೇಹ ಭಾವವನ್ನ ಸಹಧರ್ಮವನ್ನ ಅವರು ಆಚರಿಸ್ತಾ ಇದ್ದಾರೆ. ಅವರಿಗೆ ಭಗವಂತ ಮತ್ತಷ್ಟು ಒಳ್ಳೇದ್ ಮಾಡ್ಲಿ ಅಂತ ನಮ್ಮ ಹುಸೇನ್ ರವರು ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಡ ಇಲ್ಲಿ ಮುಳುಬಾಗಿಲು ಇಫ್ತಿಯಾರ್ ಕೂಟವನ್ನ ವ್ಯವಸ್ಥೆ ಮಾಡಿ ಎಲ್ಲಾ ಮಿತ್ರರನ್ನ ಮತ್ತು ಎಲ್ಲ ಬಂಧು ಬಳಗ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ದಿರ ಎಲ್ಲ ನನ್ನ ಕುಟುಂಬ, ಈ ತಾಲೂಕಿನ ನನ್ನ ಕುಟುಂಬ ಅನ್ನೋ ಒಂದು ದಿಕ್ಕಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಕೆಲಸ ಮಾಡಿದಂತ ವ್ಯಕ್ತಿ ಹುಸೇನ್ ಅವರು ಇವತ್ತೊಂದು ಅವ್ರ ಮನೆಯಲ್ಲಿ ಇಫ್ತಿಯಾರ್ ಕೂಟವನ್ನ ಏರ್ಪಾಟ್ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಕರೆಸಿ ಈಗಾಗಲೇ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದೋದಂತ ನಾಯಕರು ಇದ್ದಾರೆ. ನಮ್ಮ ಹುಸೇನ್ ರವರು ಕನ್ನಡದಲ್ಲಿ ಈ ನಾಡು ನುಡಿ ನೆಲ ಜಲಕ್ಕಾಗಿ ಅಪಾರವಾದಂತ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ಶಾಲೆಯಲ್ಲೂ ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಪ್ರತಿ ಏರಿಯಾದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಂದೆ ಅವರು ನಮ್ಮ ಈ ಭಾಗದ ಒಳ್ಳೆ ನಾಯಕನಾಗಿ ರಾಜ್ಯದವರೆಗೂ ಕೂಡ ಅದನ್ನ ಗುರುತಿಸುವಂತದ್ದಾಗಬೇಕು. ಈ ಸಂದರ್ಭದಲ್ಲಿ ಈ ಇಫ್ತಿಯಾರ್ ಕೂಟದಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮ್ಮನ್ನೆಲ್ಲ ಕೂಡ ಗೌರವಿಸಿ ಒಳ್ಳೆ ಔತಣ ಕೂಟವನ್ನು ಏರ್ಪಾಡು ಮಾಡಿದಂತ ಶ್ರೀ ಹುಸೇನ್ ರವರಿಗೆ ಒಳ್ಳೆ ಪರಮಾತ್ಮ ಒಳ್ಳೆ ಭವಿಷ್ಯತ್ತು, ಒಳ್ಳೆ ಆಯುರಾರೋಗ್ಯ ಭಾಗ್ಯ, ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಗಳನ್ನ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ.